ಫ್ರೆಂಡ್ಸ್, ಇವತ್ತು ನಾವು ವಿಡಿಯೋದಲ್ಲಿ ಟೇಸ್ಟಿಯಾದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಅದು ಮಾಡೋಕ್ಕೆ ನಾನೀಗ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ಎಣ್ಣೆ ಬಿಸಿಯಾಗಿದ ತಕ್ಷಣ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಅದರ ಜೊತೆಗೆ ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ ಮತ್ತು ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೇ ಒಂದು ಅರ್ಧ ಕೈ ಅಡಿಯಷ್ಟು ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಅದು ಮಿಕ್ಸ್ ಮಾಡಿದ ತಕ್ಷಣ ನಾನು ಅದರಲ್ಲೇ ಸಹ ಸಣ್ಣದಾಗಿ ಹಚ್ಕೊಂಡಿರೋ ಕ್ಯಾರೆಟ್ನ ಸಹ ಹಾಕ್ಕೊಂಡಿದ್ದೀನಿ. ಸೊ ಆ ಕ್ಯಾರೆಟ್ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡಿದ ತಕ್ಷಣ ಅದರಲ್ಲೇ ಒಂಚೂರು ನಾನು 1-2 ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಸೊ ಟೊಮೆಟೊನು ಸಹ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಿದ್ದೀನಿ. ಸೊ ಇದರಲ್ಲಿ ಈಗ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 2 ಕಪ್ ಆಗೋಷ್ಟು ನೀರು ಹಾಕಿ ಆ ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸೊ ಚೆನ್ನಾಗಿ ಅದು ಎಷ್ಟು ಕುದೀತದೋ ಅಷ್ಟು ನಮಗೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಅದು ಕುದಿದ ನಂತರ ಈಗ 1 ಕಪ್ ರವೆನ ನಾನು ಆಲ್ರೆಡಿ ಹುರ್ಕೊಂಡಿದ್ದೀನಿ. ಆ ರವೆನೂ ಸಹ ಈ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಇಲ್ಲದೆ ಸಾಫ್ಟಾಗಿ ಅದನ್ನು ಕಲಿಸ್ತಾನೆ ಇರಬೇಕು. ಸೊ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಈಗ ರೆಡಿ ಇದೆ. ನೀವು ಸಹ ಮನೇಲಿ ಇದೇ ಥರ ಟ್ರೈ ಮಾಡಿ. ಉಪ್ಪಿಟ್ಟು ಬೇಡ ಅನ್ನೋರು ತುಂಬ ಇಷ್ಟಪಟ್ಟು ಈ ರೀತಿಯಾದ ಉಪ್ಪಿಟ್ಟು ತಿಂತಾರೆ. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.